ಆತ್ಮೀಯ ಮಾದೇವಪುರ ಗ್ರಾಮದ ಗ್ರಾಮಸ್ಥರುಗಳಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಇವತ್ತು ಇದೊಂದು ಪೂರ್ವ ನಿಯೋಜಿತ ಕಾರ್ಯಕ್ರಮ ಆಗಿರಲಿಲ್ಲ. ನಮ್ಮ ರಾಜ್ಯಪಾಲರ ಸಾಹೇಬರು ಅನಿರೀಕ್ಷಿತವಾಗಿ ನಮಗೆ ದಿನಾಂಕ ಕೊಟ್ಟಿದ್ದರಿಂದ ಸ್ವಲ್ಪ ಕಾರ್ಯಕ್ರಮನ ನಾವು ಒಂದು ಒಳ್ಳೆ ಮಟ್ಟದಲ್ಲಿ ಮಾಡೋಕ್ಕಾಗಲಿಲ್ಲ. ಅದೊಂದು ಬೇಸರದ ಸಂಗತಿ. ಆದರೂ ಪರವಾಗಿಲ್ಲ, ಗ್ರಾಮದ ಗ್ರಾಮಸ್ಥರು ಮತ್ತು ನಮ್ಮ ಗಂಗಾಮತ ಸಮುದಾಯದ ಜನಾಂಗದವರು ಮತ್ತು ಅವರ ಟ್ರಸ್ಟ್ ಏನಿದೆ ಆ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಕೂಡ ನಾವು ಬರೀ ಕರೆಯಲ್ಲಿ ಮಾತಾಡಿದ್ದಕ್ಕೆ ಪಾಪ ಅವ್ರು ನಮಗೆ ಸಹಕಾರ ಮಾಡಿದರೆ ಅವ್ರಿಗೆ ನಾನು ತುಂಬ ಹೃದಯಗಳ ಸ್ವಾಗತಗಳನ್ನ ಅರ್ಪಿಸ್ತಾ, ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಕನಕದಾಸರು ಇಲ್ಲಿ ತಪಾಸ್ ಮಾಡಿ ಹೋಗಿರ್ತಕ್ಕಂಥ ಸ್ಥಳ ಅದು ಬಂಡೆ, ನದಿ ಮಧ್ಯದಲ್ಲಿರ್ತಕ್ಕಂಥ ಬಂಡೆ. ಆ ಬಂಡೆ ಏನಿದೆ ಅದು ಆ ಕೂಡಲ ಸಂಗಮದಲ್ಲಿರ್ತಕ್ಕಂಥ ಬಸವಣ್ಣವ್ರು ಆಯ್ಕೆ ಆಗಿರೋ ಸ್ಥಳ ಏನಿದೆ, ಆ ಸ್ಥಳದ ರೀತಿ ಇದೊಂದು ಮಾದರಿ ಸ್ಥಳವಾಗಿ ಮಾಡಬೇಕು ಅನ್ನೋದೊಂದು ನಮ್ಮ ಟ್ರಸ್ಟ್ನ ದೇವೋದ್ದೇಶ. ಹಾಗೆ ಈ ಉದ್ದೇಶನ ನಾವು ನಮ್ಮ ಮಾನ್ಯ ಈಗ ತಾನೇ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟು ಹೋದಂಥ ಸನ್ಮಾನ್ಯ ವಿಜಯಶಂಕರ್ ಸಾಹೇಬರಲ್ಲಿ ಕಳೆದ 3 ವರ್ಷಗಳ ಹಿಂದೆ ಅವ್ರನ್ನ ನಾವು ಆಹ್ವಾನಿಸಿ, ಅವ್ರಿಗೆ ಯಾವುದೇ ರೀತಿಯಾದಂಥ ಅಧಿಕಾರ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವ್ರನ್ನ ಆಹ್ವಾನಿಸಿ ಅವರ ನೇತೃತ್ವದಲ್ಲೇ ನಮ್ಮ ಈ ಒಂದು ಟ್ರಸ್ಟ್ನ ಉದ್ಘಾಟನೆ ಮಾಡಿದ್ವಿ. ಆ ಉದ್ಘಾಟನೆ ಮಾಡಿದ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳಿದರು, ನನಗೆ ಈಗ ಯಾವುದೇ ಅಧಿಕಾರ ಇಲ್ಲರಪ್ಪ, ನನಗೆ ಯಾವುದಾದ್ರು ಅಧಿಕಾರ ಸಿಕ್ಕಿದ ತಕ್ಷಣ ನಾನು ನಿಮಗೆ ನನ್ನ ಕೈಲಾದಷ್ಟು ಅದರ ಒಂದು ಅಭಿವೃದ್ಧಿಗೆ ಸಹಕಾರ ಕೊಡ್ತೀನಿ ಅಂತ ತಿಳಿಸಿದರು. ಅದೇ ರೀತಿ ನಾವು ಕಳೆದ ಬಾರಿ ಡಿಸೆಂಬರ್ 12ನೇ ತಾರೀಕು ಅವರು ಮೇಘಾಲಯದಿಂದ ಬಂದಿದ್ದಾಗ ಅವರ ನಿವಾಸದಲ್ಲಿ ಹೋಗಿ ನಾವು ಮತ್ತು ನಮ್ಮ ಅಧ್ಯಕ್ಷರು, ನಮ್ಮ ಖಜಾಂಚಿ ಅವರು ಹೋಗಿ ಮನೆಗೆ ಅವ್ರನ್ನ ಭೇಟಿ ಮಾಡಿ ಈ ಸ್ಥಳದ ಬಗ್ಗೆ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಾಗ ತುಂಬ ಖುಷಿಪಟ್ಟು, ನಾನು ಬರ್ತೀನಿ ಕಂಡ್ರೆ ನಿಮಗೆ ಒಂದು ದಿನಾಂಕ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ನನಗೆ ಅವರು ಸಮಯದ ಅವಕಾಶ ತುಂಬ ಕಡಿಮೆ ಕೊಟ್ಟರು. ಹಾಗಾಗಿ ನಾವು ಕಾರ್ಯಕ್ರಮನ ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕಾಗಲಿಲ್ಲ. ಇವತ್ತು ನನಗೆ ಅವ್ರೇನು ಮಾತು ಕೊಟ್ಟಿದ್ರು ಅವತ್ತು, ಆ ಮಾತಿನಂತೆ ಇವತ್ತು ಬಂದು ಇಲ್ಲಿ ಈ ಸ್ಥಳದಲ್ಲಿ ನಮಗೆ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ ಮತ್ತು ನಮ್ಮ ಬಂಡೆಗೆ ಪೂಜೆನೂ ಕೂಡ ಮಾಡಿದ್ದಾರೆ. ಹಾಗೆ ಕೂಡ ಅವ್ರ ಜೊತೆಗೆ ನಮ್ಮ ಕ್ಷೇತ್ರ ಕಾಗಿನೆಲೆ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಈಗ ನಮ್ಮ ರಾಜ್ಯ ಸರ್ಕಾರ ಕೂಡ ಕಾಗಿನೆಲೆ ಪ್ರಾಧಿಕಾರಕ್ಕೆ ಒಬ್ಬರು ಆಯುಕ್ತರನ್ನ ಅಪಾಯಿಂಟ್ ಮಾಡಿದೆ. ಸೊ ಅವರ ಮುಖಾಂತರನಾರ ಆಗ್ಬೋದು ಅಥವಾ ನಮ್ಮ ರಾಜ್ಯಪಾಲರ ಸಾಹೇಬರ ಮುಖಾಂತರನ ಆಗ್ಬೋದು, ಈ ಸ್ಥಳನ ಅಭಿವೃದ್ಧಿ ಪಡಿಸಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಜೊತೆಗೆ ಈಗ ಒಂದು ವಿಚಾರನ ಹೇಳಿದ್ದಾರೆ ಅವರು, ಈ ಸ್ಥಳನ ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ಸುಮಾರು ಒಂದು 2 ಎಕರೆ ಜಮೀನ ಖರೀದಿ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು 2 ಎಕರೆ ಜಮೀನ ಖರೀದಿ ಮಾಡಿ ಅಲ್ಲಿ ಒಂದು ಉನ್ನತವಾದಂಥ ಈ ಸ್ಥಳನ ಒಂದು ಐತಿಹಾಸಿಕ ಸ್ಥಳ ಮಾಡಲಿ, ಪ್ರವಾಸಿಗರು ಬರಲಿ ಮತ್ತು ಮಾದೇವಪುರ ಗ್ರಾಮದ ಹೆಸರು ಇನ್ನೂ ಕೀರ್ತಿ ಬರಲಿ ಮಾದೇವಪುರ ಗ್ರಾಮಕ್ಕೆ ಅನ್ನೋ ಒಂದು ಆಸೆನೂ ಕೂಡ ನಮ್ಮ ಮಾನ್ಯ ರಾಜ್ಯಪಾಲ ಸಾಹೇಬರು ಇಟ್ಕೊಂಡಿದ್ದಾರೆ. ಅವ್ರಿಗೆ ನಾನು ಇವತ್ತು ತುಂಬ ಆಭಾರಿಯಾಗಿರ್ತೀನಿ. ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳ ಪರವಾಗಿ ಅವರಿಗೆಲ್ಲ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀವಿ.